ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದಂತಹ ಡಿಸೆಂಬರ್ನ ತಿಂಗಳಲ್ಲಿ ನಿಮಗೆ ಎಲ್ಲವೂ ಸಹ ಸೌಕರ್ಯಗಳು ಪ್ರತಿ ರಾಶಿಯವರೆಗೂ ಉಂಟಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾಕಂದರೆ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಹೇಗೆ 2024 ಮುಗಿತಾ ಇದೆ ಅನ್ನುವಂತಹದ್ದೇ ಗೊತ್ತಾಗದೆ ತುಂಬ ವೇಗವಾಗಿ ಮುಗಿದು ಹೋಗ್ತಾ ಇದೆ. ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 12ನೇ ತಿಂಗಳು 2024 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. 16ನೇ ತಾರೀಕು 12ನೇ ತಿಂಗಳು 2024 ಧನಸ್ಸು ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಧನುರ್ಮಾಸ ಶುರುವಾಗ್ತದೆ. 28ನೇ ತಾರೀಕು 12ನೇ ತಿಂಗಳು 2024 ಶುಕ್ರ ಮತ್ತೊಮ್ಮೆ ತನ್ನ ಸ್ಥಾನವನ್ನು ಸಂಚಾರ ಮಾಡ್ತಾ ಮಕರದಿಂದ ಕುಂಭಕ್ಕೆ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡ್ತಾನೆ. ಇದಿಷ್ಟು ಡಿಸೆಂಬರ್ನಲ್ಲಿರುವಂತಹ ಗ್ರಹದ ಪರಿಚಲನೆಗಳು. ಇದೇ ಡಿಸೆಂಬರ್ನ 30ನೇ ತಾರೀಕಿನಂದು ಎಳ್ಳಮಾವಾಸ್ಯೆ ಬೇರೆ ಬರುತ್ತೆ. ಈ ವಿಶೇಷವಾಗಿ ಈ ಎಳ್ಳಮಾವಾಸ್ಯೆಯ ಸಂದರ್ಭದಲ್ಲಿ ಸರ್ವಕಾರ್ಯ ಸಿದ್ಧಿತಾಯತವನ್ನು ಮಾಡ್ತಾ ಇದ್ದೀವಿ. ಅದನ್ನು ಬೇಕಾದರೆ ಯಾರಿಗೆ ಬೇಕು ಅದನ್ನು ಅವರು ತರಿಸಿಕೊಳ್ಳಬಹುದು. ಅದರಿಂದ ದೃಷ್ಟಿದೋಷಗಳಾಗಿರಲಿ, ಕೃತ್ರಿಮ ದೋಷಗಳಾಗಿರಲಿ, ಕೆಲಸ ಕಾರ್ಯಗಳಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೆ, ಎಷ್ಟೇ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡುವಂಥವರಾಗಿದ್ದರೆ ಆ ತಾಯ್ತವನ್ನು ತಗೊಂಡು ನಿಮ್ಮ ಬಲಗೈಗೆ, ತೋಳಿಗೋ ಅಥವಾ ಸೊಂಟಕ್ಕೋ ಅದನ್ನು ಧರಿಸಿ ಶುಭವಾದ ವಾತಾವರಣ ಉಂಟಾಗತ್ತೆ ಅಂತ ಹೇಳ್ತಾ, ಇನ್ನು ಶನಿ ದೋಷಗಳ ನಿವಾರಣೆಗಾಗಿ ಈಗಾಗಲೇ ಶನಿಯ ಒಂದು ಸಮಸ್ಯೆಗಳನ್ನು ಹಲವು ರಾಶಿಯವರು ಎದುರಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ವರ್ಷ ಶನಿಯ ಬದಲಾವಣೆಯೂ ಸಹ ಬೇರೆ ಇರೋದರಿಂದ ಜನವರಿ 11ನೇ ತಾರೀಕಿನಂದು ವಿಶೇಷವಾಗಿ ಶನಿ ಪ್ರದೋಷದ ದಿವಸ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈ ಶನಿ ಯಾಗದ ಪೂಜೆಯನ್ನು ಮಾಡಿಸಬೇಕಾದಂಥ ರಾಶಿಗಳು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ, ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಕುಂಭ ಮತ್ತು ಮೀನರಾಶಿ. ಕುಂಭ, ಮೀನ, ಮೇಷಕ್ಕೆ 7.5 ಶನಿಯ ಪೀಡೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಿಂಹರಾಶಿಗೆ ಅಷ್ಟಮ ಶನಿಯ ಪೀಡೆ ಬರುವಂತಹದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಮತ್ತು ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪೀಡೆ ಬರೋದರಿಂದ ಮುಂದಿನ ವರ್ಷ ಮಾರ್ಚ್ನಲ್ಲಿ, ಹಾಗಾಗಿ ಜನವರಿ ತಿಂಗಳಲ್ಲೇ ನಡೆಯುವಂತಹ ಶನಿಯಾಗದಲ್ಲಿ ಪೂಜೆಯನ್ನು ಮಾಡಿಸಿ ಅದರಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಆ ಪೂಜೆಯ ನಂತರದಲ್ಲಿ ಕೊಡುವಂತಹ ಶನಿ ರಕ್ಷಾ ಕವಚದ ದಾರವನ್ನು ಕೈಗೆ ಕಟ್ಕೋಬೇಕು ಮತ್ತು ಶನಿ ಯಾಗದ ಒಂದು ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸಬೇಕು. ಅದರಿಂದ ಶನಿ ಪೀಡನೆಗಳು ಕಡಿಮೆಯಾಗುತ್ತೆ, ಸೌಖ್ಯಗಳು ವೃದ್ಧಿಯಾಗುತ್ತೆ. ಈ ಗ್ರಹ ಸ್ಥಿತಿಗಳ ಬದಲಾವಣೆಗಳಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ನ ತಿಂಗಳಲ್ಲಿ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ನೋಡೋಣ. ಡಿಸೆಂಬರ್ನ ತಿಂಗಳು ಒಂದು ಸ್ವಲ್ಪ ಕಷ್ಟಕರ ಅಂತಲೇ ಹೇಳಬೇಕಾಗ್ತದೆ. ಕಾರಣ, ಗುರುವಿನ ಒಂದು ಬಲಗಳಿದ್ದರೂ ಸಹ ಶನಿ ಚತುರ್ಥ ಸ್ಥಾನದಲ್ಲಿ ಅರ್ಧಾಷ್ಟಮ ಪೀಡಕನಾಗಿಯೂ, ಬೇರೆ ಗ್ರಹಗಳು ಅಷ್ಟೊಂದು ಸಪೋರ್ಟಿವ್ ಇಲ್ಲದ ಕಾರಣ ನಿಮಗೆ ಬಹಳ ತೊಂದರೆ ತಾಪತ್ರೆಗಳು ಉಂಟಾಗ್ತದೆ. ನೋಡಿ, ಬೇರೆ ಗ್ರಹ ಸ್ಥಿತಿಗಳನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದರು ನಿಮಗೆ ಅನುಕೂಲತೆಗಳು ಅಷ್ಟೊಂದು ಇಲ್ಲ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಈ ಮನೆಯ ಓನರ್ಗಳು ಯಾರಿರ್ತಾರೆ ಅಂದರೆ ಬಾಡಿಗೆಗೆ ಮನೆಗಳನ್ನು ಯಾರು ಕೊಟ್ಟಿರ್ತಾರಲ್ಲ,
ಈ ಬಾಡಿಗೆಗೆ ಮನೆಯನ್ನು ಕೊಟ್ಟಿರ್ತಕ್ಕಂಥವರಿಗೆ ಬಹಳ ತೊಂದರೆ ತಾಪತ್ರೆಗಳು ಉಂಟಾಗುತ್ತೆ. ಸರಿಯಾದ ಸಮಯಕ್ಕೆ ಅವ್ರು ಬಾಡಿಗೆ ಕೊಡೋದಿಲ್ಲ. ಲೀಸ್ಗೆ ಏನಾದರೂ ಹಾಕ್ಕೊಂಡಿದ್ರೆ ಇಮಿಡಿಯೇಟಾಗಿ ನಾನು ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿ ಲೀಸ್ಗಿರುವಂಥವ್ರು ಒದ್ದಾಡಿಸುವಂಥದ್ದು, ಅಥವಾ ಮನೇನೇನೋ ಡ್ಯಾಮೇಜೇ ಮಾಡ್ಕೊಂಡ್ಬಿಡುವಂಥದ್ದು. ಕೆಲವೊಬ್ಬರು ಬಾಡಿಗೆದಾರರು ಇರ್ತಾರೆ, ಬೇಕಾದ ಕಡೆ ಮೊಳೆ ಹೊಡೆಯೋದು, ಬೇಕಾದ ಕಡೆ ಏನೇನೋ ಮಾಡೋದು, ಒಂದು ಗೋಡೆಗಳ ಮೇಲೆಲ್ಲ ಗಲೀಜು ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ಸಹ ನಮಗೇನಾಗಬೇಕು ಬಿಡು ಅನ್ನುವಂತಹ ರೀತಿಯಲ್ಲಿ ಓನರ್ಗಳನ್ನು ಕೆಲವೊಬ್ಬರು ಹೊಟ್ಟೆ ಉರಿಸ್ಕೊಳ್ತಿರ್ತಾರೆ. ಕೆಲವೊಬ್ಬರು, ಎಲ್ಲರೂ ಅಲ್ಲ. ಹಾಗೆ ಕೆಲವೊಬ್ಬರು ಓನರ್ಗಳು ಇರ್ತಾರೆ, ತುಂಬ ಅಂದರೆ ತುಂಬಾ ತಲೆ ತಿಂದು ಹಾಕೋರು ಇರ್ತಾರೆ, ಇರಲ್ಲ ಅಂತಲ್ಲ. ಎರಡೂ ವರ್ಗಗಳಲ್ಲಿ ಇದೆಲ್ಲ ತುಂಬ ಸಹಜವಾಗಿ ನಡ್ಕೊಂಡು ಹೋಗುವಂಥದ್ದೇ. ಆ ರೀತಿಯಾಗಿ ಮನೆಗಳನ್ನು ಬಾಡಿಗೆ ಕೊಟ್ಟಿರುವಂತಹ ಓನರ್ಗಳಿಗೆ ಬಹಳ ಸಮಸ್ಯೆಗಳು ಉಂಟಾಗ್ತದೆ. ಇನ್ನು ವಾಹನಗಳನ್ನು ಉಪಯೋಗಿಸಿಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಅಂದರೆ ಅರ್ಥಾತ್ ಡ್ರೈವರ್ಗಳಿರ್ಬೋದು, ಟ್ರಕ್ ಡ್ರೈವರ್ಗಳಿರ್ಬೋದು, ಅಥವಾ ಒಂದು ಗೂಡ್ಸ್ಗಳನ್ನು ಸಾಗಿಸುವಂತಹ ವಾಹನಗಳ ಅದರ ಸಂಬಂಧಪಟ್ಟಂಥ ಓನರ್ಗಳಿರಬಹುದು. ಇವರೆಲ್ಲರಿಗೂ ಸಹ ಏನಾಗ್ತದೆ, ಈ ಒಂದು ತಿಂಗಳಲ್ಲಿ ಹಣದ ನಷ್ಟ ಉಂಟಾಗ್ತಕ್ಕಂಥದ್ದು. ದೈಹಿಕವಾಗಿ ಬಹಳ ಅನಾರೋಗ್ಯ ಕಾಡುತ್ತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಯಾವಾಗಲೂ ಒಂದೇನಾದರೂ ಒಂದು ಸಮಸ್ಯೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬರ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ತಿಂಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಬಹಳ ತಾಪತ್ರೆಗಳನ್ನು ಕೊಟ್ಬಿಡುತ್ತೆ. ಈ ಒಂದು ಚರ್ಮವ್ಯಾಧಿಗಳು ಜಾಸ್ತಿ ಆಗುವಂಥದ್ದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಬೇರೆ ಬೇರೆ ವಿಚಾರಗಳಲ್ಲಿ ಅನಾನುಕೂಲತೆಗಳೇ ಹೆಚ್ಚಾಗ್ತಕ್ಕಂಥದ್ದು, ಈ ಸ್ಕಿನ್ ಡಿಸೀಸಸ್ ಎಲ್ಲ ತುಂಬ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಸುಮ್ಮನೆ ತುರಿಕೆ ಆಗುವಂಥದ್ದು, ಸುಮ್ಮನೆ ಇಚ್ಚಿಂಗ್ ಪ್ರಾಬ್ಲಮ್ಗಳಿರುತ್ತವೆ, ಜೊತೆಗೆ ಚರ್ಮ ಒಳ್ಳೆ ಸಿಪ್ಪೆ ಸುಲಿದ ಹಾಗೆ ಸುಲ್ಕೊಂಡು ಬಂದ್ಬಿಡುವಂಥದ್ದು. ನೋಡಿ, ಅದಕ್ಕೆ ಹೇಳೋದು, ದೀಪಾವಳಿ ಸಂದರ್ಭದಲ್ಲಿ ಏನು ಚಳಿಗಾಲ ಶುರುವಾಗುತ್ತಲ್ಲ, ಅದಕ್ಕೇ ನಮ್ಮ ದೇಹಕ್ಕೆ ಎಳ್ಳೆಣ್ಣೆಯ ಅಭ್ಯಂಗ ಸ್ನಾನ ಮಾಡಬೇಕು ಅಂತ. ಯಾಕಂದರೆ ಚರ್ಮವನ್ನು ಕಾಪಾಡಿಕೊಳ್ಬೇಕು, ಚರ್ಮ ಒಡಕಲಾಗಬಾರ್ದು ಚಳಿಗಾಲಕ್ಕೆ ಅಂತ ಹೇಳಿ. ನೋಡಿ, ನಮ್ಮ ಆಚರಣೆಗಳಲ್ಲೂ ಸಹ ಒಂದು ದೊಡ್ಡದಾದಂಥ ವಿಜ್ಞಾನ ಅಡಕವಾಗಿದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಅಭ್ಯಂಗ ಸ್ನಾನ ಇನ್ನೇನು ಚಳಿಗಾಲ ಶುರುವಾಗೋಕ್ಕೂ ಮುಂಚೆಗೆ ಆ ಎಳ್ಳೆಣ್ಣೆನ ಮೈ ತುಂಬ ಹಚ್ಕೊಂಡು, ಮೊದಲೇ ಉಷ್ಣ ಅಲ್ವಾ ಎಳ್ಳೆಣ್ಣೆ, ಅದಕ್ಕೆ ಏನು ಮಾಡ್ತೀವಿ, ಎಳ್ಳೆಣ್ಣೆ ಎಲ್ಲ ಹಚ್ಕೊಂಡು ದೇಹದಲ್ಲಿ ಒಂದು ಸಮೋಷ್ಣೋತ್ತ ವಾತಾವರಣ ಇರಬೇಕು ಅಂತ ಹೇಳಿಬಿಟ್ಟು ನಿಮಗೆ ಆ ಎಳ್ಳೆಣ್ಣೆ ಸ್ನಾನವನ್ನು ಮಾಡ್ತೀವಿ. ಅದರಿಂದ ದೇಹ ಉಷ್ಣ ಸರಿಯಾಗಿ ವಿಂಗಡಣೆಯಾಗಿ ಹೋಗುತ್ತೆ, ಚರ್ಮ ವ್ಯಾಧಿಗಳು ಕಡಿಮೆ ಆಗ್ತವೆ. ಸೊ ಹಾಗೆಯೇ ಬೇರೆ ಬೇರೆ ಕ್ರಿಯೆಗಳು ಸಹ ನಿಮಗೆ ಆಗಬೇಕು ಅಂತಂದರೆ ಈ ಒಂದು ನಮ್ಮ ಆಚರಣೆಗಳೇನಿದ್ದಾವೆ ಅದನ್ನೆಲ್ಲ ಸರಿಯಾಗಿ ಫಾಲೋ ಮಾಡ್ಕೊಳ್ತಾ ಹೋಗಿ. ಹಣಕಾಸಿಗೆ ತುಂಬ ದೊಡ್ಡ ಮಟ್ಟದ ತೊಂದರೆ ತಾಪತ್ರೆಗಳು ಉಂಟಾಗುತ್ತವೆ. ಅದೇ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಏರಿಳಿತವನ್ನು ನೋಡಬೇಕಾಗತ್ತೆ. ಕುಟುಂಬದಲ್ಲಿ ಬಹಳ ಕಿರಿಕಿರಿಯ ವಾತಾವರಣ, ಸುಮ್ಮನೆ ನಿಮಗೆ ನೋವು ಕೊಡ್ತಾರೆ, ಸುಮ್ಮನೆ ನಿಮಗೆ ಯಾತನೆ ಕೊಡ್ತಾರೆ, ನಿಮಗೆ ಮನೆಯಲ್ಲಿ ಇರಬೇಕು ಇರಬಾರ್ದು ಅನ್ನುವಂತಹ ಗೊಂದಲ ಉಂಟಾಗಿ ಹೋಗ್ಬಿಡುತ್ತೆ. ಯಾವ ಮನೆ ಯಾವ್ದು ಬೇಕು ನನಗೆ, ಯಾವ ಜನ, ಯಾವ ತಂದೆ, ಯಾವ ತಾಯಿ, ಯಾರು ಬೇಡ ನನಗೆ, ಒಬ್ಬಂಟಿಗಳಾಗಿಬಿಡಬೇಕು ಅಂತ ಅಷ್ಟೊಂದು ಪಾಪ ಮನಸ್ಸಿಗೆ ಹಚ್ಕೊಂಡು ಕೊರಗತಕ್ಕಂತಹ ಒಂದು ತಿಂಗಳು ಆಗ್ಬಿಡುತ್ತೆ ಈ ಒಂದು ಡಿಸೆಂಬರ್ನ ತಿಂಗಳು. ಕಣ್ಣೀರಿನ ಕೋಡಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಕಾದಿದೆ. ತುಂಬ ಅಂದರೆ ತುಂಬಾ ಜಾಗ್ರತೆಯಾಗಿರಿ. ನಿಮ್ಮ ಮನಸ್ಸಿನಲ್ಲಿ ಅಗಾಧ ಪ್ರಮಾಣದ ನೋವುಗಳು ಜಾಸ್ತಿ ಆಗುತ್ತೆ. ಸುಮ್ಮನೆ ನೀವು ಏನೇನೋ ಯೋಚನೆ ಮಾಡ್ಕೊಳ್ತೀರಿ. ಬಟ್ ಆದರೆ ಏನೇ ಆಗಲಿ, ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ಹೇಳಿ ದೇವರ ಮೇಲೆ ಭಾರ ಹಾಕಿ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಹಾಗೆ ಸುಮ್ಮನೆ ನೀವು ದೇವರ ಮುಂದೆ ಸುಮ್ಮನೆ ಕೂತ್ಕೊಂಡ್ಬಿಡಿ ಸಾಕು. ನಿಮಗೆ ಭಗವಂತ ತಾನಿದ್ದೀನಿ ಅನ್ನುವಂತಹ ಒಂದು ಶಕ್ತಿಯನ್ನು ಕೊಟ್ಟು ನಿಮ್ಮ ಜೀವನದಲ್ಲಿರುವಂತಹ ತೊಂದರೆ ತಾಪತ್ರೆಗಳನ್ನು ನಿವಾರಣೆ ಮಾಡ್ತಾನೆ. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗಾಗಿರಬಹುದು, ವಿದ್ಯಾರ್ಥಿಗಳಿಗಾಗಿರಬಹುದು, ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ನಟ ನಟಿಯರಿಗಾಗಬಹುದು, ಅದೇ ರೀತಿಯಲ್ಲಿ ವಕೀಲರ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ, ಆರಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ ಸುಮ್ಮನೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದಗಳು ಬಂದುಬಿಡುತ್ತೆ. ಆ ಅಪವಾದಗಳಿಂದ ಸುಮ್ಮನೆ ನೀವು ಇನ್ನಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಅದೇನೋ ಹೇಳ್ತಾರಲ್ಲ, ಕಾಗೆ ಕೂತ್ಕೊಳ್ಳೋದಕ್ಕೂ ರೆಂಬೆ ಮುರಿಯೋದಕ್ಕೂ ಒಂದೇ ಅಂತೆ. ರೆಂಬೆನ ಮುರಿದದ್ದು ಕಾಗೆ ಅಂತ ಲೋಕದ ಪ್ರಪಂಚ ಕಣ್ಣಿಗೆ ಕಂಡಂಥವರು ನಂಬುತ್ತಾರೆ, ಯಾಕಂದರೆ ಕೂತ ತಕ್ಷಣ ಮುರಿತು ಅಂತ. ಆದರೆ ಅದು ಪಾಪ ಕೂತ್ಕೊಳ್ಳೋದಕ್ಕೂ ಅದು ಆಗಲಿ ಒಣಗಿ ಹೋಗಿತ್ತು, ಮುರಿಯೋದಕ್ಕೆ ಸಿದ್ಧವಾಗಿತ್ತು ಅಂತ ಯಾರೂ ಯೋಚನೆ ಮಾಡಲ್ಲ. ಗಾಳಿ ಬೀಸಿದ್ರೆ ರೆಂಬೆ ಮುರಿಯುತ್ತೆ ಅಂತ ಹೇಳ್ತಾರೆ. ಗಾಳಿಯಿಂದಲ್ಲ ರೆಂಬೆ ಮುರಿದದ್ದು,
ಅದನ್ನು ಯಾರು ಯೋಚನೆ ಮಾಡಲ್ಲ. ಅದು ಈ ತಿಂಗಳಲ್ಲಿ ನಿಮಗೆ ತುಂಬ ಅನುಭವಕ್ಕೆ ಬರುತ್ತೆ. ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲಸವನ್ನು ಕಳೆದುಕೊಳ್ತಕ್ಕಂತಹ ಭೀತಿ ಇದೆ, ಹುಷಾರು. ಇನ್ನು ಅರ್ಧಾಷ್ಟಮ ಶನಿಯ ಪೀಡೆಯ ನಿವಾರಣೆಗಾಗಿಯೇ ಜನವರಿ 11ನೇ ತಾರೀಕಿನಂದು ಮಾಡ್ತಾ ಇರತಕ್ಕಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆಯನ್ನು ಮಾಡಿಸಿ, ಆ ಒಂದು ವಿಶೇಷವಾದಂತಹ ಪೂಜೆಗೆ ಸಾಮಾನ್ಯವಾಗಿ ಎಲ್ಲರಿಗೂ ಬರೋಕ್ಕೆ ಅವಕಾಶವಿಲ್ಲ. ಕಾರಣ ಏನು ಅಂದರೆ ಇದನ್ನು ಪ್ರತ್ಯೇಕವಾಗಿ ಮಾಡ್ತಾ ಇರುವಂಥದ್ದು. ಒಬ್ಬರನ್ನು ಕರ್ಕೊಂಡು ಬಂದರೆ ಎಲ್ರಿಗೂ ಸಹ ಅವಕಾಶ ಕೊಡೋದಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ಪ್ರವೇಶ ಯಾರಿಗೂ ಇರೋದಿಲ್ಲ. ಆದರೆ ನೇರವಾಗಿ ಯಾಗದ ಸಂಪೂರ್ಣವಾಗಿರುವಂತಹ ಒಂದು ವಿಡಿಯೋವನ್ನು ನಮ್ಮದೇ ಇದೇ ಇದರಲ್ಲಿ ಯೂಟ್ಯೂಬ್ನ ಶಂಕರಾನಂದ ಟಿವಿಯಲ್ಲಿ ನೀವು ಲೈವ್ ನೋಡಬಹುದು. ನಿಮ್ಮ ಪ್ರತಿಯೊಬ್ಬರ ಹೆಸರಿನಲ್ಲೂ ಸಹ ಸಂಕಲ್ಪಗಳಾಗುವುದನ್ನು ಸಹ ನೀವು ಗಮನಿಸಬಹುದು. ಸೊ ಹಾಗಾಗಿ ಈ ವಿಶೇಷವಾದ ಯಾಗದಲ್ಲಿ ನೀವು ಪೂಜೆಯನ್ನು ಮಾಡಿ, ಪೂಜೆ ನಂತರದಲ್ಲಿ ನಿಮಗೆ ಪ್ರಸಾದವನ್ನು ಕೊರಿಯರ್ನ ಮುಖಾಂತರ ಕಳಿಸ್ಕೊಡಲಾಗುತ್ತೆ. ತಿರುನಲ್ಲಾರಿನಿಂದ ಪೂಜೆ ಮಾಡಿ ತರಿಸುವಂತಹ ವಿಶೇಷವಾದ ಶನಿರಕ್ಷಾ ಕವಚವನ್ನು, ಶನಿರಕ್ಷಾ ಕವಚದ ದಾರವನ್ನು ಕೈಗೆ ಕಟ್ಕೊಳ್ಬೇಕು ಮತ್ತು ಶನಿ ಯಾಗದ ರಕ್ಷಾ ಭಸ್ಮವನ್ನು ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು. ನಿಮಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಮಾಡ್ಕೊಳ್ಳಿ. ಇನ್ನು ಈ ತಿಂಗಳು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ 5ನೇ ತಾರೀಕು, 7ನೇ ತಾರೀಕು, 10ನೇ ತಾರೀಕು, 20ನೇ ತಾರೀಕು, 23ನೇ ತಾರೀಕು ಮತ್ತು 24, 28ನೇ ತಾರೀಕು ಸ್ವಲ್ಪ ಅದೃಷ್ಟಗಳಿದ್ದಾವೆ. ಅದರ ಜೊತೆಗೆ ಹೇಳುವಂತಹ ಪರಿಹಾರವನ್ನು ಸಹ ನೀವು ಮಾಡ್ಕೊಳ್ಳಿ. ಅದೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಪ್ಲಾಸ್ಟಿಕ್ ಮುಕ್ತ ಪ್ರಪಂಚವನ್ನಾಗಿಸೋದಕ್ಕೆ ಇವತ್ತೇ ನಾವು ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಈ ಕ್ಯಾರಿ ಬ್ಯಾಗ್ಗಳು ಮತ್ತೊಂದು ಮಗದೊಂದು ಅದನ್ನೆಲ್ಲ ಪ್ಲಾಸ್ಟಿಕ್ ಬೇಡ. ಯಾವುದ ಪ್ಲಾಸ್ಟಿಕ್ನ ಉಪಯೋಗಿಸ್ಬೋದು, ಅದನ್ನು ರೀಸೈಕಲ್ ಮಾಡ್ಕೊಳ್ಳೋ ಹಾಗೆ ಅಥವಾ ಭೂಮಿ ಕರಗಿಸ್ಕೊಳ್ಳೋ ಇರುವ ಹಾಗೆ ನೀವು ಮಾಡಿಕೊಂಡ್ರೆ ಅನುಕೂಲ. ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗಿಸಲ್ಲ ಅಂತ ಇವತ್ತೇ ಕಂಕಣ ಕಟ್ಟಿಕೊಳ್ಳೋಣ. ಜೊತೆಗೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ನೀರು ಆಸರೆಯಾಗಿ ಕೆಲಸ ಮಾಡಿ ಅದರ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಒಂದು ಜೀವಿಯ ಜೀವವನ್ನು ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಶುಭವಾಗಲಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಈ ಒಂದು ತಿಂಗಳು ಪೂರ್ತ ನೀವೇನು ಮಾಡಬೇಕು, ಬೆಳಗ್ಗೆ 6ರಿಂದ 6:30 ಒಳಗಡೆ ನಾಗರಕಲ್ಲಿಗೆ ಹಳದಿ ನೀರನ್ನು ಅಂದರೆ ಅರಿಶಿಣದ ನೀರನ್ನು ಹಾಕಿ 11 ಪ್ರದಕ್ಷಿಣೆಯನ್ನು ಮಾಡ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ. ಶುಭವಾಗಲಿ, ತಮ್ಮೆಲ್ಲರಿಗೂ ಸೌಖ್ಯ ಉಂಟಾಗಲಿ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.